रख हौसला, वो मंजर भी आएगा, प्यासे के पास चलकर समंदर भी आएगा, थक कर ना बैठ ए मंजिल के मुसाफिर, मंजिल भी मिलेगी और जीने का मजा भी आएगा. ಧನ್ಯವಾದಗಳು. ಕ್ಷೇತ್ರದ ಜನತೆಯ ಮನದಾಳದ ಮಾತುಗಳನ್ನ ಅತ್ಯಂತ ಸ್ಪಷ್ಟವಾಗಿ ಡಾಕ್ಟರ್ ಅಜಯ್ ಸಿಂಗ್ ತಿಳಿಸಿದ್ದಾರೆ. ಆದರೆ ಯಾಕೋ ಏನೋ ಚಪ್ಪಾಳೆ ಸದ್ದು ಮಾತ್ರ ಕೇಳಿಸ್ತಿಲ್ಲ. ನಿಮಗಾಗಿ ಮಾಡ್ತಾ ಇರೋದು ಜೋರಾದ ಕರ್ತಾಂಡದೊಂದಿಗೆ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಬಂಧುಗಳೇ, ಇನ್ನು ಈ ಐತಿಹಾಸಿಕ ಕಾರ್ಯಕ್ರಮಗಳನ್ನ ವೇದಿಕೆ ಮೇಲಿರತಕ್ಕಂಥ ಎಲ್ಲ ಗಣ್ಯರು ಮಾಡಬೇಕಾಗಿ ವಿನಂತಿ. ಪ್ರಜಾಸೌಧ, ಕೆಪಿಎಸ್ ಶಾಲೆ, ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ, ಹರವಾಳ ಬ್ರಿಡ್ಜ್ ಹಾಗೂ ಎಲ್ಲ ಕಾಮಗಾರಿಗಳನ್ನ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರು ಉದ್ಘಾಟನೆ ಮಾಡಿ ಈ ಕ್ಷೇತ್ರದ ಜನತೆಯ ಮುಖದಲ್ಲಿ ಮತ್ತೊಮ್ಮೆ ಹೊಸ ಅಭಿವೃದ್ಧಿಯ ಪರ್ವವನ್ನ ಮಾಡಬೇಕಾಗಿ ವಿನಂತಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನೂತನ ಪ್ರಜಾಸೌಧಗಳ ಅಡಿಗಲ್ಲು, ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ನೂತನ ತಾಲೂಕುಗಳಲ್ಲಿ 163.55 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನೂತನ ಪ್ರಜಾಸೌಧಗಳು, ಅಂದಾಜು ಮೊತ್ತ 600ರಿಂದ 900 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಒಟ್ಟು 300 ನೂತನ ಕೆಪಿಎಸ್ ಶಾಲೆಗಳು, ಕಲ್ಯಾಣ ಕರ್ನಾಟಕ ಮಂಡಳಿಯ ವತಿಯಿಂದ 200 ಕೆಪಿಎಸ್ ಶಾಲೆಗಳು, ಶಿಕ್ಷಣ ಇಲಾಖೆಯಿಂದ 100 ಕೆಪಿಎಸ್ ಶಾಲೆಗಳು ಹಾಗೂ ಬಂಧುಗಳೇ, ಜೇವರ್ಗಿ ಮತ್ತು ಯಡ್ರಾಮ ಅವಳಿ ತಾಲೂಕುಗಳ ಸರ್ವತೋಮುಖ ಏಳಿಗೆಗೆ ಸುಮಾರು 905.87 ಕೋಟಿ ರೂಪಾಯಿಗಳ ಬೃಹತ್ ಮೊತ್ತದಲ್ಲಿ ಒಟ್ಟು 99 ವಿವಿಧ ಜನಪರ ಅಭಿವೃದ್ಧಿ ಕಾಮಗಾರಿಗಳಿಗೆ ಇದೀಗ ಚಾಲನೆ. ತಾವೆಲ್ಲರೂ ಮಂತ್ರಮುಗ್ಧರಾಗಿದ್ದೀರಿ ಅಂತ ಗೊತ್ತಾಗಿದೆ. ಆದರೆ ಈ ಒಂದು ಅಭೂತಪೂರ್ವ ಸಾಧನೆಗೆ ಜೋರಾದ ಚಪ್ಪಾಳೆಯೊಂದಿಗೆ ಸಂಪೂರ್ಣ ಕರ್ನಾಟಕದ ಪರವಾಗಿ ಕಲ್ಯಾಣ ಕರ್ನಾಟಕದ ನೆಚ್ಚಿನ ಜನರು ಚಪ್ಪಾಳೆ ತೊಡೋದ್ರ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸಬೇಕಾಗಿ ವಿನಂತಿ. ಪ್ರಜಾಸೌಧ, ಕೆಪಿಎಸ್ ಶಾಲೆ, ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ, ಹರವಾಳು ಟ್ರಸ್ಟ್ ಮತ್ತು ಬೆಳಗುಂಪ ನಡುವಿನ ಬ್ರಿಡ್ಜ್ ಮತ್ತು ಬ್ಯಾರೇಜ್, ಹಾಗೇನೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ, ವಿಶೇಷವಾಗಿ ಎಲ್ಲ ಕಾಮಗಾರಿಗಳ ಒಟ್ಟು ವೆಚ್ಚ 905.87 ಕೋಟಿ ರೂಪಾಯಿಗಳು, 99 ವಿವಿಧ ಜನಪರ ಅಭಿವೃದ್ಧಿ ಕಾಮಗಾರಿಗಳಿಗೆ ಇದೀಗ ಚಾಲನೆ ದೊರೆತಿದೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಬಂಧುಗಳೇ, ಇನ್ನು ಗಣ್ಯರ ಮಾತುಗಳನ್ನ ಆಲಿಸುವಂತಹ ಸಮಯ. ಕರ್ನಾಟಕ ಸರ್ಕಾರದ ಜನಪ್ರಿಯ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್